ನಿಮ್ಮ ವೇತನ ರು 10 ಲಕ್ಷ, ರು 15 ಲಕ್ಷ ಇದ್ದರೆ ಇನ್ನು ಮುಂದೆ ಎಷ್ಟು ತೆರಿಗೆ ಪಾವತಿಸಬೇಕು, ಉಳಿತಾಯ ಎಷ್ಟು ಮಾಡಬಹುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ನಮಸ್ಕಾರ ಸ್ನೇಹಿತರೆ, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. 2025-26ನೇ ಸಾಲಿನ ಬಜೆಟ್ನಲ್ಲಿ ಆದಾಯ ತೆರಿಗೆ ವಿನಾಯಿತಿ ಮಿತಿಯನ್ನು ಈಗಿರುವ 7 ಲಕ್ಷ ರುನಿಂದ 12 ಲಕ್ಷ ರುಗೆ ಏರಿಕೆ ಮಾಡಲಾಗಿದೆ. 75,000 ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ನೊಂದಿಗೆ 12,75,000 ರುವರೆಗೆ ಯಾವುದೇ ತೆರಿಗೆ ಇರುವುದಿಲ್ಲ. ತೆರಿಗೆ ಸ್ಲ್ಯಾಬ್ನಲ್ಲೂ ಬದಲಾವಣೆ ಮಾಡಲಾಗಿದ್ದು 10 ಲಕ್ಷ ರೂಪಾಯಿ ವಾರ್ಷಿಕ ಆದಾಯ ಇರುವವರಿಗೆ 50,000 ರು, 15 ಲಕ್ಷ ರೂಪಾಯಿ ಆದಾಯ ಇರುವವರಿಗೆ 35,000 ರೂಪಾಯಿ ಹಾಗೂ 20 ಲಕ್ಷ ವಾರ್ಷಿಕ ಆದಾಯ ಇರುವವರಿಗೆ 90,000 ರೂಪಾಯಿ ಉಳಿತಾಯವಾಗಲಿದೆ. ಹೊಸದಿಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಶನಿವಾರ 2025-26ನೇ ಸಾಲಿನ ಬಜೆಟ್ ಮಂಡಿಸಿದ್ದು, ಇದರಲ್ಲಿ ಮಧ್ಯಮ ವರ್ಗದವರಿಗೆ ಭಾರೀ ಸಿಹಿ ಸುದ್ದಿ ನೀಡಿದ್ದಾರೆ. ಹೊಸ ತೆರಿಗೆ ಪದ್ಧತಿಯ ಅಡಿಯಲ್ಲಿ ತೆರಿಗೆ ವಿನಾಯಿತಿ ಮಿತಿಯನ್ನು ಈಗಿರುವ 7 ಲಕ್ಷ ರುನಿಂದ 12 ಲಕ್ಷ ರುಗೆ ಏರಿಕೆ ಮಾಡಿದ್ದು, 75,000 ರು ಸ್ಟ್ಯಾಂಡರ್ಡ್ ಡಿಡಕ್ಷನ್ನೊಂದಿಗೆ 12,75,000 ರುವರೆಗೆ ಯಾವುದೇ ತೆರಿಗೆ ಇರುವುದಿಲ್ಲ. ಅಲ್ಲದೆ ತೆರಿಗೆ ಸ್ಲ್ಯಾಬ್ಗಳನ್ನು ಬದಲಾವಣೆ ಮಾಡಲಾಗಿದ್ದು, ಶೂನ್ಯ ತೆರಿಗೆ ಸ್ಲ್ಯಾಬನ್ನು ಈಗಿನ 0ದಿಂದ 3 ಲಕ್ಷವರೆಗೆ 0ದಿಂದ 4 ಲಕ್ಷ ರುಗೆ ಏರಿಕೆ ಮಾಡಲಾಗಿದೆ. ಜೊತೆಗೆ ಉಳಿದ ಸ್ಲ್ಯಾಬ್ಗಳನ್ನು ಬದಲಾಯಿಸಲಾಗಿದ್ದು, 25% ತೆರಿಗೆಯ ಸ್ಲ್ಯಾಬನ್ನು ಹೊಸದಾಗಿ ಪರಿಚಯಿಸಲಾಗಿದೆ. ಹೊಸ ತೆರಿಗೆ ತಿದ್ದುಪಡಿಯ ಸ್ಲ್ಯಾಬ್ಗಳು ಹೀಗಿವೆ. ಈ ಮೇಲ್ಕಂಡಂತೆ ಹೊಸ ತೆರಿಗೆ ಪದ್ಧತಿಯಡಿ ಸ್ಲ್ಯಾಬ್ಗಳು ಹೀಗಿವೆ. ನೆಕ್ಸ್ಟ್, ವಿವಿಧ ವೇತನಗಳಿಗೆ ಹಳೆ ತೆರಿಗೆ, ಹೊಸ ತೆರಿಗೆ ಹಾಗೂ ಉಳಿತಾಯ ಇಲ್ಲಿ ಕೊಟ್ಟಿರುವಂತೆ ನೀಡಲಾಗಿದೆ. ಸದ್ಯ 12 ಲಕ್ಷ ರು ವಾರ್ಷಿಕ ಆದಾಯ ಇರುವವರಿಗೆ 80,000 ರು ತೆರಿಗೆ ಪಾವತಿಸಬೇಕಿದೆ. ಆದರೆ ಇದೀಗ ವಿನಾಯಿತಿ ಮಿತಿ ಏರಿಕೆ ಮಾಡಿರುವುದರಿಂದ ಇವರು ಯಾವುದೇ ತೆರಿಗೆಯನ್ನು ಪಾವತಿಸಬೇಕಿಲ್ಲ. ಸದ್ಯ 10 ಲಕ್ಷ ರು ವಾರ್ಷಿಕ ಆದಾಯ ಇರುವವರು 50,000 ರು ತೆರಿಗೆ ಪಾವತಿಸಬೇಕಿದ್ದರೆ ಇನ್ನು ಮುಂದೆ ಯಾವುದೇ ತೆರಿಗೆ ಪಾವತಿಸಬೇಕಿಲ್ಲ. ಹೀಗಾಗಿ ವರ್ಷಕ್ಕೆ 50,000 ರು ಉಳಿತಾಯವಾಗಲಿದೆ. ಇನ್ನು 15 ಲಕ್ಷ ರು ವಾರ್ಷಿಕ ಆದಾಯ ಇರುವವರು 1,40,000 ರು ಬದಲಿಗೆ ಇನ್ನು ಮುಂದೆ ಕೇವಲ 1,05,000 ರು ಪಾವತಿಸಬೇಕಿದೆ. ಈವರೆಗೆ 35,000 ರು ಉಳಿತಾಯವಾಗಲಿದೆ. 20 ಲಕ್ಷ ರು ವಾರ್ಷಿಕ ಆದಾಯ ಹೊಂದಿರುವವರು ಸದ್ಯ 2,90,000 ರು ತೆರಿಗೆ ಪಾವತಿಸಬೇಕಿದ್ದರೆ ಇನ್ನು ಮುಂದೆ 2 ಲಕ್ಷ ರು ಪಾವತಿಸಬೇಕು. ಇದರಿಂದ 90,000 ರು ವಾರ್ಷಿಕ ಉಳಿತಾಯವಾಗಲಿದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.